ಜೈ ಭೀಮ್, ನಮೋ ಬುದ್ಧ, ನಮಸ್ಕಾರ ನಿಮ್ಮೆಲ್ಲರಿಗೂ. ಸೊ ಇವತ್ತು ನಾ ಎಲ್ಲಿ ಹೋಲತ್ತೀನಪ್ಪ ಅಂದ್ರೆ ನಮ್ಮ ಹೊಲಕ್ಕೆ. ಎದಕ್ಕಂದ್ರೆ ನಮ್ಮ ಹೊಲದ ರಾಶಿ ನಡೆದದ. ಸೊ ಅದು ಸುಲಭ ನಡೆದೀನಿ. ಬರ್ರಿ ನಿಮಗೂ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಇದು ಏನು ಬೋರ್ಡ್ ಕಾಣತ್ತದಲ್ಲ, ಇಲ್ಲಿಂದ ಪಂಚಪಾಂಡವ್ರ ರಾಣಿ ಕಡೆ ಹೋಗ್ತದ. ನಮ್ಮ ತಾತವ್ರು ಹೇಳ್ತಾರ ಪಂಚಪಾಂಡವರು ವನವಾಸ ಬಂದಾಗ ಈ ಕಡೆ ಎಲ್ಲ ಬಂದು ಹೋಗ್ಯಾರಂತ. ಬರ್ರಿ ನಮ್ಮ ಹೊಲನೂ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ. ಬಾ 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 ಬರ್ರಿ. ನಮ್ಮ ಹೊಲದಾಗ ತೊಗರಿ ರಾಶಿ ನಡೆದದ. ಸೊ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗಮ್ ನೋಡ್ರಿ. ಎಕ್ಸ್ಪ್ಲೋರ್ ಅಲ್ಲಾಗಿಂತ ರಾಶಿ ಟೈಮ್ನಾಗ ನಾವು ಬರಬೇಕಾಗ್ತದಲ್ಲ. ಬಾರಿಕೆ ಎಲ್ಲ ಬಿದ್ದಾವಿಲ್ಲಿ. ನಿಮ್ಮ ಕಡೆಗೆ ಇವಕ್ಕೆ ಏನಂತಾರ ಹೇಳ್ರಿ. ನಾವವ್ರೆ ಬಾರಿಕೆ ಅಂತೀವಿ ಗುಲ್ಬರ್ಗದಾಗ. ಎಷ್ಟು ಬಿದ್ದಾವ ಹಣ್ಣವ ರುಚಿವಪ್ಪ ಬಾರಿಕೈ. ನಮ್ಮ ಹೊಲ್ದಾಗ ಹೋಗ್ಲತ್ತರ ಏನೋ ಫೀಲ್ ಬರ್ತಾವ ನೋಡ್ರಿ, ಕಾಡ್ನಾಗ ಹೋದಂಗೆ ಸೇಮ್ ಟು ಸೇಮ್. ಕಾಡಿಗೆ ನಾವು ಹೊಸಬ್ರೋ ಅಥವಾ ಕಾಡ್ ನಮ್ಗೆ ಹೊಸ್ತು ಗೊತ್ತಿಲ್ಲ, ನಮ್ಗೆ ಗೊತ್ತಿರೋ ಸಂತೋಷ ಸಿಗುತ್ತೆ. ಯಾಕಂದ್ರೆ ಪ್ರಕೃತಿ ಬಂದು ಈಗಿಂದಲ್ಲ, ಲಕ್ಷಾಂತರ ವರ್ಷದಿಂದ ಇದ್ದಿರೋದು. ಸೊ ಅದನ್ನ ಗೌರವಿಸೋದು ನಮ್ಗೆ ತುಂಬಾ ಮುಖ್ಯ ಅಂತ ನನ್ಗೆ ಅನ್ಸುತ್ತೆ. ಈ ಸರ್ತಿ ಜಾಸ್ತಿ ಮಳೆ ಆಗಿಲ್ಲ ಅಂತಂದು ಎಲ್ಲರೂ ಹೊಲ್ದಾಗ ಬರೀ ತೊಗರಿನೇ ಬೆಳೆದಾರ. ಇಲ್ಲ ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಜೋಳ ಗಿಳ ಬೆಳಿತಿರು, ಎಲ್ಲ ಬೇರೆ ಏನ್ರೇ ಹಾಕ್ತಿರು. ಬಟ್ ಈ ಸರ್ತಿ ಮಳಿನೇ ಆಗಿಲ್ಲ. ಸೊ ಹಂಗಾಗಿ ತೊಗರಿನೇ ಬೆಳೆದೀವಿ. ಅದು ಬೇರೆ ಈ ಸಾರಿ ಲೇಟ್ ಆಗ್ಯದ. ಬೇಕಾದ್ರೆ ಇಲ್ಲಿ ನೋಡ್ರಿ ಮಣ್ಣೆಲ್ಲ ಹೆಂಗ್ ಒಣಗ್ಯದ. ಹೊಲ ಪೂರಾ ಬತ್ತೋಗ್ಯದ ಪೂರ್ತಿನೇ. ಎಲ್ಲರೂ ಇವತ್ತು ಮಂಗಳವಾರ ಎಲ್ಲರೂ ಏನಪ್ಪ ಅಂದ್ರೆ ಇದು ಹೊಲತ್ತಾರ. ಸೊ ಇದೇನು ಸಣ್ಣದ ಗುಡಿ ನೋಡ್ತಿರಲ್ಲ, ಇದು ನಮ್ಮ ಹೊಲದ ಲಕ್ಷ್ಮೀ ದೇವಿ ಗುಡಿ. ನಮ್ಮ ತಾತ ನೋಡ್ರಿ ಬೆಳಗ್ಗೆನೆ ಬಂದಿರು. ಸೊ ತೊಗರಿ ಒಳಗಿನೆಲ್ಲ ಕಸ ಇಲ್ಲತ್ತಾರವರು. ನಮ್ಮ ಕಾಕ ಮತ್ತು ಕಾಕನ ಮಗ ಇಬ್ಬರು ಸೇರಿ ಅವು ಪೈಪ್ಗಳು ರೆಡಿ ಮಾಡತ್ತಿರು ತೊಗರಿ ಕಟ್ಟೋ ಸಲುವಾಗಿ. ಯಪ್ಪ ಅಡ್ವೆಂಚರ್. ಈ ಹೊಲದವ್ರದ್ದು ಭಾರಿ ಇದಪ್ಪ. ಹೊಲ ತುಂಬ ನೀರಾವರಿ ಇದ. ಸೊ ಹಂಗಾಗಿ ಗೋಧಿ ಪಲ್ಯಗಳು ಈಗ ಇಲ್ಲೇನೋ ಪಲ್ಯ ಬೆಳೆದಾರ. ಪುಂಡಿ ಪಲ್ಯ ಅದ, ಆಮೇಲೆ ಆ ಕಡೆ ಮೆಂತಿ ಪಲ್ಯ, ಆಮೇಲೆ ಅಲ್ಲಿ ಜೋಳ. ಇವ್ರ ನೀರಾವರಿ ಅದಲ್ಲ, ಹಂಗಾಗಿ ಇವರೆಲ್ಲ ಬೆಳೆದಾರ ನೋಡಪ್ಪ ಪಲ್ಯ ಹಾಕೊಂಡು. ಇನ್ನು ಅಲ್ಲಿ ರೋಡ್ ಸೈಡೆಲ್ಲ ಪಲ್ಯ ಬೆಳೆದಾರ. ಎಲ್ಲ ಥರ ಪಲ್ಯ ಬೆಳಿತಾರೆ ಇವರು ನೋಡ್ರಿ. ಅಲ್ಲಿ ಸಬ್ಸಿ ಪಲ್ಯ, ಸಾರಿ ಅಲ್ಲ ಸಬ್ಸಿ ಪಲ್ಯ ಅಲ್ಲ, ಅದು ಏನಂತಾರಪ್ಪ, ಪಾಲಕ್ ಪಲ್ಯ, ಉಳ್ಳಾಗಡ್ಡಿ, ಮುಲಂಗಿ, ಆಮೇಲೆ ಥರ ಥರ ಪಲ್ಯಗಳು ಬೆಳಿತಾರೆ ಇವರೆಲ್ಲ ಹೊಲ್ದಾಗ. ಇಲ್ಲಿ ಹಿಂಗೆ ಯಾಕಂದ್ರೆ ನೇಗಿಲ್ನು ಚಾಲುದ. ಅಲ್ಲಿ ಪಾಲಕ್ ಪಲ್ಯ ಬೆಳೆದ್ರೂ ಅದು ಕಿತ್ಲತ್ತಾರ ರೋಡಲ್ಲಿ ಮಾರ್ಲಕ್. ಸೊ ಇಲ್ಲೇ ಹೊಲ್ದಾಗ ನೀರಾವರಿ ಇದು ಸಲುವಾಗಿ ನೀರಿಗಿರ್ ಬೇಕಾದ್ರೆ ಕುಡಿಲಾಕ ಇಲ್ಲೇ ಬರ್ತೀವಿ ನಾವು. ಸೊ ನಳ ಮಾಡಿಕೊಟ್ರ ಅವ್ರು ಇಲ್ಲಿ ನಮಗಂತಲ್ಲ, ಇಲ್ಲಿ ಆಜು ಬಾಜು ಏನು ಹೊಲ್ದವ್ರಲ್ಲ ಇಲ್ಲೇ ಬಂದು ನೀರಿಗಿರ್ ತೊಗೊಂಡು ಹೋಗ್ತಾರೆ ನೋಡ್ರಿ. ನೀಗಿರ್ ಹೊಡಿಲತ್ತಾರ. ಗುಬ್ಬಿಗಳು ಸೌಂಡ್ ಕೇಳ್ರಿ, ಏನು ಮಸ್ತ್ ಅನ್ಸತ್ತದ. ನೀರು ಕುಡಿಲಕ್ಕೆ ಬಾಟಲ್ಲೇ ತಂದಿಲ್ಲ ನೋಡ್ರಿ. ಬಂದ್ರಪ್ಲೇ ನಾನು ಸ್ವಲ್ಪ ತೊಗರಿ ಎಲ್ಲ ಗಂಟು ಕಟ್ಟಿಟ್ಟಿರಲ್ಲ. ಸೊ ಅದೆಲ್ಲ ತೊಗೊಂಡೋಗಿ ಒಂದು ಕಡೆ ಹಾಕಿ ರಾಶಿ ಮಾಡೋ ಪ್ಲೇಸಿಗೆ ಹಾಕೀವಿ. ಸೊ ಮಷೀನ್ ಬೇರೆ ಕಡೆ ಮಾಡ್ಕೊಂಬರ್ತೀನಿ ಅಂತ ಹೋಗ್ಯಾರ. ಅದು ಬಂದಮೇಲೆ ಮಸ್ತ್ ಸ್ಟಾರ್ಟ್ ಮಾಡಬೇಕು. ನೈಟ್ ಆಗ್ತದೋ ಏನಾಗ್ತದೋ ಗೊತ್ತಿಲ್ಲ. ಸೊ ನಾನು ಎಷ್ಟು ದಿನ ಆದ್ಮೇಲೆ ಬಂದಿನ ಹೊಲಕ್ಕೆ ಒಂಥರ ಇದು ಅನ್ಸತ್ತದ ನನಗೆ. ನಮ್ಮ ತಾತ ಅವ್ರೆ ಡೈಲಿ ಬರ್ತಾರೆ. ಸ್ವಲ್ಪ ನನಗೆ ಡಸ್ಟ್ನು ಪ್ರಾಬ್ಲಮ್ ಆಗ್ತದೆ. ಸೊ ಅದು ಸಲುವಾಗಿ ಮಾಸೆ ಬಿಚ್ಚಲಾಗಿನ್ನ. ಇಲ್ಲಿ ನೋಡ್ರಿ, ನಮ್ಮ ಇನ್ನೊಬ್ಬರು ಕಾಕ ಅಂದ್ರೆ ರಾಶಿ ಮಾಡ್ಲತ್ತೀವಂತ ಒಂದು ಕೋಳಿ ಕೊಯ್ದೀವಿ. ಅದ್ರ ಸಲುವಾಗಿ ಚಿಕನ್ ಸಾರು ರೆಡಿ ಮಾಡ್ಲತ್ತಿರೋರು. ಖಾರ ಉಪ್ಪ ಮಸಾಲೆ ಎಲ್ಲ ಕರೆಕ್ಟಾಗಿ ಆಗಿದೆ ನೋಡುವಂಥ ಟೇಸ್ಟಿಗೆ ಸಲುವಾಗಿ ಕೊಡ್ಲತ್ತಿರು. ಸೊ ಅದು ಸಲುವಾಗಿ ನಾನು ನೋಡ್ಲತ್ತಿದ್ದೆ. ಯಾಕಪ್ಪ ಅಂದ್ರೆ ನಾನು ಒಂದು ಸ್ವಲ್ಪ ರೆಸಿಪಿ ವಿಡಿಯೋಗಳು ಮಾಡ್ತಾ ಇರ್ತೀನಲ್ಲ, ಅದಕ್ಕೆ. ಖಾರ ಕರೆಕ್ಟ್ ಅದ. ಸರಿ.
ಸ್ವಲ್ಪ ಬಿಡು. ನೋಡ್ರಿ, ಈ ನಮ್ಮ ದೇವ್ರುಗಳು ಇರತನ ನಮ್ಮ ಹೊಲ್ದಂಗೆ ಏನೂ ಕೆಲಸ ಆಗಲ್ಲ. ಈ ದೇವ್ರುಗಳಿದ್ರೆ ನಮ್ಮೆಲ್ಲ ಹೊಲ್ದಾಗ ಕೆಲಸ ನಡೀತಾವ. ನೇಗಿಲಾಗಲಿ ಇಂಥ ನೋಯ್ತಲ್ಲ ಯಾಕ ಹುಡುಕಿದಪ್ಪಗ ಹುಡುಗ ಮಾರೇ ಮಾಡ್ತದ. ಬಾ 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 ಅಲ್ಲೊಂದು ಬಾ. ಎಷ್ಟು ನಾವು ಒಂದೇ ನೋಡಿನಿ. ಇದು ಒಂದೇ ಯಾವ್ದು ದೊಡ್ಡದು ಯಾವುದು ಇದು ದೊಡ್ಡದಿಲ್ಲ. ಇಲ್ಲ ಈ ಕರಗಳ ಕಿದು ದೊಡ್ಡದು ಅನ್ನಿಸ್ತದೆ ಇಲ್ಲ. ಸಣ್ಣ ಮರಿ ಇವು. ಬಾ ಬಾ ಕುರಿ ನೋಡೋಕಿದು ಕಿಟ್ಟಿತ್ತು ಏಟಾಗಿದೆ ಕಾಯಿ ಇಲ್ಲವ. ಇದು ಸಣ್ಣ ಫಸ್ಟ್ ನೋಡೋ ಕುರಿ ಇದೆಯಲ್ಲ ದೊಡ್ಡ ಇಟ್ಟಾಗಿದೆ ಈಗ. ಬಾ 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 ಬಾ. ಎಷ್ಟು ದಿನದ ಮೇಲೆ ಬಂದಿನಲ್ಲ, ಸೊ ಅವೆಲ್ಲ ಕುರಿಗಳನ್ನ ನೋಡಿ ಹಂಚಿ ಓಡೋಗ್ಲತ್ತವ ಪಾಪ. 4 ಮರಿ ಇದ್ದಿದೆ ಈಗ. ಅದೇ ಏನು ಮಾರಿರ್ವೀಗ 2 ಹೋತ 3 ವರ್ಷಕ್ಕೆ ಅಂದ್ರೆ ಕೊಟ್ಟ ಆಮ್ದಾನಿ. ಅಜ್ಜಿ ಅಜ್ಜಿ ಯಾರೆಲ್ಲ ಈ ನನ್ನ ವಿಡಿಯೋ ನೋಡತ್ತೀರಿ, ಸೊ ಪ್ಲೀಸ್ ಯಾರೂ ಸ್ಕಿಪ್ ಮಾಡಿಬಿಡ್ರಿ. ಆಮೇಲೆ ನಿಮ್ಗೆ ಹೆಂಗೆ ಅನಿಸುತ್ತೋ ಲೈಕ್ ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮಗೆ ಏನು ಅನಿಸ್ತದೆ ಅದು ಒಪಿನಿಯನ್ ನನಗೆ ಹೇಳ್ರಿ. ನೆಕ್ಸ್ಟ್ ಟೈಪ್ ಹೆಂಗೆ ವಿಡಿಯೋ ಮಾಡ್ಬೇಕು ಅದೆಲ್ಲ ಹೇಳ್ರಿ. ನೋಡ್ರಿ, ಹೊಲಕ್ಕೆ ಬಂದೀವಿ ಅಂದಮೇಲೆ ಹೊಸ ಬಟ್ಟೆ ಎಲ್ಲ ನೋಡೋದಿಲ್ಲ. ಸೊ ಯಾವ ಬಟ್ಟೆ ಹಾಕೊಂಬರ್ತೀವಿ ಆ ಬಟ್ಟೆ ಮೇಲೆ ನಾವು ಕೆಲಸ ಮಾಡಲೇಬೇಕಾಗ್ತದೆ ಹೊಲದಾಗ. ಅದಕ್ಕೆ ತೊಳ್ಕೊಂಡ್ರೆ ಸ್ವಲ್ಪ ಈ ನೀರೇನು ಕಾಣತ್ತವಲ್ಲ, ಇಲ್ಲೊಂದು ಸಣ್ಣ ಜರಿ ಇದೆ. ಸೊ ಹಂಗಾಗಿ ನೀರು ಸ್ವಲ್ಪ ನಿಲ್ತಾವ. ನೀವೇನು ಹೊಲಸಿಲ್ಲ ನೀರ, ಬಟ್ ಏನು ಗಿಡಗಳು ಅಲ್ಲ ನಮಗೆ ಗೊತ್ತಿರುವಂತ ಒಂದು ಸಂತೋಷ ಸಿಗುತ್ತೆ. ಯಾಕಂದ್ರೆ ಪ್ರಕೃತಿ ಬಂದು ಈಗಿಂದಲ್ಲ, ಲಕ್ಷಾಂತರ ವರ್ಷದಿಂದ ಇದ್ದಿರೋದು. ಅದನ್ನ ಗೌರವಿಸೋದು ನಮ್ಗೆ ತುಂಬಾ ಮುಖ್ಯ ಅಂತ ನಾನು ಅನಿಸುತ್ತೆ. ಹೊಸುಕ ಮಾವು ಇನ್ನ ಬಾ ಬಾ ನನಗೆ ಬೇರೆ ಡಸ್ಟಿಂದ ಅಲರ್ಜಿ ಇದೆ. ಸೊ ಯಾವಾಗ ಬೇಕಾವಾಗ ನಾ ಮಾಸ್ಕ್ ಹಾಕೊಂಡೇ ಇರ್ತೀನಿ. ಬಾ ನೋಡ್ರಿ, ನಮ್ಮ ತಾತ ಮತ್ತು ನಮ್ಮ ಕಾಕ ಅವರೆಲ್ಲ ಕಷ್ಟಪಟ್ಟು ವ್ಯವಸಾಯ ಮಾಡಿದಕ್ಕೆ ಈ ಫಲ ಸಿಕ್ಕ್ಯದ. ಟೋಟಲ್ 8.5 ಪ್ಯಾಕೆಟ್ ಏನೋ ಆಗ್ಯಾವ. ನೋಡ್ರಿ, ನಮ್ಮ ತೊಗರಿಗಳಿಗೆ ನೋಡಿದ್ರೆ ನೆದರಾಗ್ತದೆ ಅನ್ಸುತ್ತದೆ ನಂಗೆ. ಯಾಕಂದ್ರೆ ಅಷ್ಟು ಮಸ್ತಾಗಿ ಬೆಳೆದವ. ಆಮೇಲೆ ಸುಮ್ಮನೆ ನಮ್ಮ ಈ ಕಲಬುರಗಿ ನಾಡಿಗೆ ತೊಗರಿ ನಾಡಂತ ಸುಮ್ಮನೆ ಹೆಸರು ಬಂದಿಲ್ಲ. ಇವ ನೋಡ್ರಿ ನಮ್ಮ ಕಾಕನ ಮಗ ಪ್ರೀತಮ್ ಅಂತ. ಇವಳೇದಿ ಮನ್ಸಲಲ್ಲ ನಿನ್ನ ಇವಳೆ ಅಂತ. ಟೈಮ್ ಇವಾಗ 5:30 ಆಗ್ಲತ್ತದ. ಬಟ್ ಈ ಟೈಮಿಗೆ ಅದು ಸ್ಪೆಷಲಿ ಹೊಲ್ದಾಗ ಇದ್ದೀವಿ ಅಂದ್ರೆ ಚಳಿ ಪಿಲಿ ಸ್ಟಾರ್ಟ್ ಆಗ್ತಾವ. ನೋಡ್ರಿ ತೊಗರಿ ಚಳಿ ಸ್ಟಾರ್ಟ್ ಆಗ್ತಾವ. ಬಟ್ ಇಲ್ಲಿ ಇಷ್ಟು ಹೊಲ್ದಾಗಿದ್ರು ಇನ್ನೂ ಚಳಿ ಬಿಡಲಾಗ್ಯಾವ. ಯಾಕೇನು ಮೊದಲೇ ಚಳಿ ಅಂದ್ರೆ ಆಗ್ಬಾರಲ್ಲ, ಅದ್ರಾಗ ಇನ್ನೂ ಚಳಿ ಬಿಡಲಾಗ್ಯ. ಇನ್ನ ಆಯ್ತು ಇವಾಗ ಹಿಂಗೆ ಕತ್ತಲ್ ಆದಂಗೆ ಹೆಚ್ಚಿಗೆ ಚಳಿ ಬಿಡ್ತಾವ. ಯಪ್ಪ ಊಟ ಬೇರೆ ಜಬರ್ದಸ್ತ್ ಆಗ್ಯದ. ಈಗ ಹೆಂಗಾಗ್ತದ ಅಂದ್ರೆ ಕೆಲಸ ಮಾಡಕ್ ಮನಸ್ಸು ಬರಲ್ಲ, ನಿದ್ದೆ ಬರ್ತದ. ಅಂದ್ರೂ ಏನು ಮಾಡೋಕ್ಕಾಗಲ್ಲ. ಇವಾಗ ಇನ್ನ ರಾಶಿ ಮಷಿನ್ ಏನು ಬಂದಿಲ್ಲ. ಅದು ಒಂದು ರಾಶಿ ಮಷಿನ್ ಬಂತಂದ್ರೆ ಆಯ್ತು, ರಾಶಿ ಮುಗಿಸ್ಕೊಂಡು ಹೋಗ್ಬಿಡದೆ ಮನೆ ಕಡೆ. ನನಗ್ರಿ ಮಾಡ್ರನ್ ರೈತ ಆಗ್ಬೇಕಂತ ಭಾಳ ಆಸೆ ಅದ. ಅಂದ್ರೆ ಹೊಲ್ದಾಗ ಏನು ಜಾಸ್ತಿ ಆಮ್ದಾನಿ ಏನು ಸಿಗ್ತಾವನು ಅಂದ್ರೆ ಏನಂತಾರಪ್ಪ ಡ್ರ್ಯಾಗನ್ ಫ್ರೂಟ್ ಆ ಥರ ಬೆಳಿಬೇಕಂತ ಆಸೆ ಅದ. ಬಟ್ ಏನಾಗುತ್ತೋ ಗೊತ್ತಿಲ್ಲ. ನೋಡ ಮುಂದೆ ಒಂದು ವೇಳೆ ಆ ಥರ ಸಿಚುವೇಶನ್ ಬಂತು ಪಕ್ಕ ಮಾಡ್ತೀನಿ ಅದೇನೆ. ಇಂಥ ಚಪ್ಪಲ್ ಹಾಕ್ಕೊಂಡಿನಿ ಕಾಲ್ಗಿಲ್ ಜಾರ್ದು ಅಂದ್ರೆ ಮುಗಿದೋಯ್ತಪ್ಪ ಈ ಅಪ್ಪಗೆ. ಕೂಡ ಬೇರೆ ಹೊತ್ಕೊಂಡಿನಿ.
ಜಾರದೇ ಆಗ್ಲತ್ತ. ನಮ್ಮ ಹೊಲದ ಬಾರಿ ಕೈ 2 types ಆಫ್ ಕಲರ್. ನಮ್ಮ ಹೊಲದ ರುಚಿ ರುಚಿ ಬಾರಿ ಅಣ್ಣ. ಇಲ್ಲಿ ನೋಡ್ರಿ ಎಷ್ಟು ಗಿಡ ತುಂಬಾವ. ಐಕೊಂಬದಿ ಕಲ್ಲು ಹೊಡಿತೀನಿ ಮ್ಯಾಲ. ನೋಡ್ರಿ ನಾವು ಎಷ್ಟು ಕಷ್ಟಪಟ್ಟು ಬೆಳೆದಿದ್ದು ಬೆಳೆಯಕ ಒಂದು ಒಳ್ಳೆ ಬೆಲೆ ಸಿಗಲ್ಲ. ಹಂಗಂತ ನಾವು ವ್ಯವಸಾಯ ಮಾಡೋದು ಬಿಡಲ್ಲ. ನಾವು ಬಿಟ್ಟರೆ ಮತ್ತೆ ಪೂರ್ತಿ ಏನೂ ನಡೆಯಲ್ಲ. ಸೊ ರೈತರು ಬೆನ್ನೆಲುಬು ಅಂತ ಸುಮ್ಮನೆ ಹೆಸರು ಬಂದಿಲ್ಲ. ಅದು ಆ ಥರ ಕಷ್ಟಪಡ್ತೀವಂತಲೇ ಅದು ಹೆಸರು ಬಂದದ. ಇನ್ನು ಮುಂದೂ ಅದು ಹೆಸರು ಹಾಗೇ ಇರ್ತದ. ನೋಡ್ರಿ ಎಷ್ಟು ನೈಟ್ ಆಗ್ಯದ. ಹಿಂದೂ ಏನೋ ಕಾಣಲಾಗ್ಯದ, ಮುಂದೂ ಏನೋ ಕಾಣಲಾಗ್ಯದ. ಅಂದೂ ಟಾರ್ಚ್ ಹಿಡ್ಕೊಂಡು ನಡಿ ಹೋಗ್ಲತ್ತೀವಿ ನಾನಂತ. ಆಮೇಲೆ ನಾ ಈ ಒಂದು ದಿನ ಬಂದು ಇಷ್ಟೆಲ್ಲ ಮಾತಾಡತ್ತೀನಂತ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ರೈತರ ಕಷ್ಟಗಳು ನಮಗೆ ಗೊತ್ತವ. ಸೊ ಅದು ಸಲುವಾಗಿ ನಾ ಹೇಳತ್ತೀನಿ ಅಷ್ಟೇ. ಇನ್ನೂ ರಾಶಿಯವ್ರು ಬಂದಿಲ್ಲ. ನಾಳೆ ಬೆಳಗ್ಗೆ ಏನೋ ಸ್ಟಾರ್ಟ್ ಮಾಡ್ತಿರುತ್ತೆ. ಬಟ್ ಹೊಲ್ದಾಗ ಇರ್ಬೇಕಂತಿತ್ತು. ನಮ್ಮ ತಾತ ಇದ್ದೀರಲ್ಲ, ನೈಟ್ ಎಲ್ಲ ಚಳಿ ಜಾಸ್ತಿ ಇದೆ ಅಂತ ಕರ್ಕೊಂಡು ನಡೆದೀನಿ. ನಮ್ಮ ಕಾಕವ್ರು ಇದ್ದಾರಲ್ಲ, ಅವ್ರು ಇರ್ತೀನಂದ್ರು. ಅದ್ರ ಸಲುವಾಗಿ ನಾವು ಮನೆ ಕಡೆ ಹೋಗ್ಲತ್ತೀವಿ. ನಿಮ್ಮೆಲ್ಲರಿಗೂ ಇನ್ನೊಂದು ಸಲ ಹೇಳೋಕ್ಕೆ ಇಷ್ಟಪಡ್ತೀನಿ, ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಮುಂದೆ ನಾ ಮಾಡುವಂಥ ವಿಡಿಯೋಗಳಿಗೆ ನಿಮ್ಮ ಸಪೋರ್ಟ್ ಕೊಡ್ರಿ ಅಂತ ಕೇಳ್ಕೊತೀನಿ. ಯಾಕಂದ್ರೆ ಇನ್ನು ಮುಂದೆ ಏನು ನಾನು ವಿಡಿಯೋ ಮಾಡೋಗಿದ್ದೀನಿ, ಭಾಳ ಒಳ್ಳೆ ಪ್ಲೇಸಿಗೆ ಹೋಗೋಗಿದ್ದೀನಿ. ಅದ್ರ ಸಲುವಾಗಿ ನಿಮ್ಮ ಸಪೋರ್ಟ್ ನಂಗೆ ಬೇಕೇ ಬೇಕು. ಸೊ ಇಷ್ಟು ಹೇಳಿ ನಾನು ವಿಡಿಯೋ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿ ಟಾಟಾ, ಬಾಯ್ ಬಾಯ್, ಗುಡ್ ನೈಟ್.